ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಶ್ವಿಕಾ ಜಯಸ್. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಸೋಮಶೇಖರ್, ನನ್ನ ತಾಯಿಯ ಹೆಸರು ರೂಪಾ ಜಯಸ್. ನಮ್ಮ ಊರು ಜಂಗಮಕೋಟೆ. ನಾನು ವಿಷ್ಣು ಸಹಸ್ರನಾಮ ಶ್ಲೋಕವನ್ನು ಹೇಳುತ್ತೇನೆ. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇ ಪುತ್ರ ಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಜಂ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈಬ್ರಹ್ಮನಿನಗೆ ವಾಸಿಷ್ಠಾಯ ನಮೋ ನಮಃ. ಧನ್ಯವಾದಗಳು. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ತಪೋನಿಧಿಯಾದ ಮಹಾಭಾರತವನ್ನು ರಚಿಸಿದ, ವೇದಗಳನ್ನು ವಿಂಗಡಿಸಿದ, ಯಾವ ಕಲ್ಮಷವೂ ಇಲ್ಲದ ವೇದವ್ಯಾಸರಿಗೆ ನಮಸ್ಕರಿಸುತ್ತೇನೆ. ವೇದವ್ಯಾಸರು ವಸಿಷ್ಠರ ಮರಿಮಗ, ಶಕ್ತಿ ಮುನಿಯ ಮೊಮ್ಮಗ ಹಾಗೂ ಪರಾಶರರ ಮಗ. ಇವರ ಮಗ ಶುಕಮುನಿ. ಈ ಶ್ಲೋಕವು ವಿಷ್ಣು ಸಹಸ್ರನಾಮದ ಒಂದು ಭಾಗವಾಗಿದೆ. ಈ ಶ್ಲೋಕವು ವ್ಯಾಸ ಮಹರ್ಷಿಗಳಿಗೆ ನಮನ ಸಲ್ಲಿಸುತ್ತದೆ. ವೇದವ್ಯಾಸರು ತಪಸ್ಸಿನ ನಿಧಿಯಾಗಿ ಜಗತ್ತಿಗೆ ಜ್ಞಾನ ನೀಡಿದ ಮಹಾಜ್ಯೋತಿಯಾಗಿ ಬೆಳಗಿದವರು. ಇವರನ್ನು ವಿಷ್ಣುವಿನ ಅವತಾರವೆಂದೂ ಹೇಳುತ್ತಾರೆ. ಇವರು ಸಪ್ತ ಋಷಿಗಳಲ್ಲಿ ಒಬ್ಬರಾದ ವಸಿಷ್ಠರ ಮರಿಮಗ ಎಂದು ಈ ಶ್ಲೋಕದಲ್ಲಿ ವ್ಯಾಸಂ ವಸಿಷ್ಠ ಎಂಬ ಪದವು ಇವರು ಈ ವಂಶದವರು ಎಂದು ಹೊಗಳಿಕೆಗೆ ಪಾತ್ರವಾಗಿದೆ. ಇವರು ಹಿಂದೂ ಧರ್ಮ ಪರಂಪರೆಯಲ್ಲಿ ಪ್ರಮುಖರು. ಇವರನ್ನು ಬ್ರಹ್ಮರ್ಷಿ ಎಂದು ಕರೆಯುತ್ತಾರೆ. ಇವರು 7 ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರು ಹುಟ್ಟಿದಾಗ ಬಹಳ ಕಪ್ಪಗಿದ್ದರು ಎಂಬ ಕಾರಣಕ್ಕೆ ಕೃಷ್ಣ ಎಂದು ಮತ್ತು ಉತ್ತರ ಪ್ರದೇಶದ ಜಲುವಾ ಜಿಲ್ಲೆಯ ಕಲ್ಪಿ ಎನ್ನುವ ಯಮುನಾ ನದಿಯ ದ್ವೀಪದಲ್ಲಿ ಹುಟ್ಟಿದ ಕಾರಣ ಇವರನ್ನು ಕೃಷ್ಣ ದ್ವೈಪಾಯನ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಇಂತಹ ಮಹಾಯೋಗಿ ಕೃಷ್ಣ ದ್ವೈಪಾಯನ ಅಥವಾ ವೇದವ್ಯಾಸರಿಗೆ ಶಿರವಾಗಿ ನಮಿಸೋಣ. ಧನ್ಯವಾದಗಳು.